ಡಿಯರ್ ಟ್ರೈನೀಸ್, ಸೊ ಲಾಸ್ಟ್ ಕ್ಲಾಸಲ್ಲಿ ಥಿಯರಿನಲ್ಲಿ ನಾವು ಆರ್ ಎಲ್ ಸರ್ಕ್ಯೂಟ್ ಬಗ್ಗೆ ಸ್ಟಡಿ ಮಾಡ್ತಾಯಿದ್ವಿ. ಸೊ ಯಾವುದೇ ಒಂದು ಸರ್ಕ್ಯೂಟಿನಲ್ಲಿ ರೆಸಿಸ್ಟೆನ್ಸು ಮತ್ತು ಇಂಡಕ್ಟೆನ್ಸು ಎರಡೂ ಸೀರೀಸ್ ಆಗಿದ್ದಾಗ ನಾವು ಯಾವ ರೀತಿ ಇಂಡಕ್ಟಿವ್ ರಿಯಾಕ್ಟೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು, ಯಾವ ರೀತಿ ನಾವು ಇಂಪಿಡೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು, ಸೊ ವಾಟ್ ಈಸ್ ದ ಪವರ್ ಫ್ಯಾಕ್ಟರ್, ವಾಟ್ ಈಸ್ ದ ಪವರ್ ಕನ್ಸ್ಯೂಮ್ಡ್ ಬೈ ಆರ್ ಎಲ್ ಸರ್ಕ್ಯೂಟ್, ಸೊ ಇವೆಲ್ಲ ಸ್ಟಡಿ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಆರ್ ಸಿ ಸೀರೀಸ್ ಸರ್ಕ್ಯೂಟನ್ನು ಸ್ಟಡಿ ಮಾಡೋಣ. ಆರ್ ಅಂದರೆ ರೆಸಿಸ್ಟೆನ್ಸು, ಸಿ ಅಂದರೆ ಕೆಪ್ಯಾಸಿಟರು, ಎರಡನ್ನೂ ಸೀರೀಸ್ ಆಗಿ ಕನೆಕ್ಷನ್ ಮಾಡಿದಾಗ ಏನಾಗುತ್ತೆ. ಓಕೆ, ಸೊ ಫಸ್ಟು ಆಬ್ಜೆಕ್ಟಿವ್ಸ್. ಈ ಚಾಪ್ಟರ್ನಲ್ಲಿ ನೀವು ಏನು ತಿಳ್ಕೋಬೇಕು? ಒಂದನೇದು, ಸ್ಟೇಟ್ ದ ಎಫೆಕ್ಟ್ ಆಫ್ ಫ್ರೀಕ್ವೆನ್ಸಿ ಆ್ಯಂಡ್ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್ ಇನ್ ಆರ್ ಸಿ ಸೀರೀಸ್ ಸರ್ಕ್ಯೂಟ್. ಸೊ ಫ್ರೀಕ್ವೆನ್ಸಿಗೂ ಮತ್ತು ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್ ಅಂದರೆ ಏನು? ಅಪೋಸಿಷನ್ ಆಫರ್ ಟು ದ ಕೆಪ್ಯಾಸಿಟೆನ್ಸ್ ಆಫ್ ಎ ಕೆಪ್ಯಾಸಿಟರ್ ಈಸ್ ನೋನ್ ಆ್ಯಸ್ ಎ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್. ಅಂದರೆ ಒಂದು ಕೆಪ್ಯಾಸಿಟರ್ನಲ್ಲಿ ಕರೆಂಟನ ಹರಿಯುವಿಕೆಯನ್ನು ತಡಿಕಟ್ತಕ್ಕಂಥ ಒಂದು ಗುಣವನ್ನು ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಅದನ್ನು ನಾವು ಎಕ್ಸ್ ಸಿ ಅಂತಕ್ಕಂಥ ಒಂದು ಲೆಟರಿಂದ ಇಂಡಿಕೇಟ್ ಮಾಡ್ತೀವಿ. ಓಕೆ, ಸೊ ಆ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್ಗೂ ಮತ್ತು ಫ್ರೀಕ್ವೆನ್ಸಿಗೂ ಇರ್ತಕ್ಕಂಥ ಸಂಬಂಧ ಏನು? ಎರಡನೇದು, ಕ್ಯಾಲ್ಕುಲೇಟ್ ದ ಪವರ್ ಫ್ಯಾಕ್ಟರ್ ಇನ್ ಆರ್ ಸಿ ಸರ್ಕ್ಯೂಟ್. ಆರ್ ಸಿ ಸರ್ಕ್ಯೂಟಲ್ಲಿ ನಾವು ಯಾವ ರೀತಿ ಪವರ್ ಫ್ಯಾಕ್ಟರನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಮೂರನೇದು, ಡಿಟರ್ಮೈನ್ ದ ಪವರ್ ಫ್ಯಾಕ್ಟರ್ ಆ್ಯಂಡ್ ಪೇಸ್ ಆ್ಯಂಗಲ್. ನಾಲ್ಕನೇದು, ಸ್ಟೇಟ್ ದ ಆರ್ ಸಿ ಟೈಮ್ ಕಾನ್ಸ್ಟೆಂಟ್ ವೈಲ್ ಚಾರ್ಜಿಂಗ್ ಆ್ಯಂಡ್ ಡಿಸ್ಚಾರ್ಜಿಂಗ್. So in a circuit with capacitance, the capacitive reactance Xc decreases when the supply frequency is increases as shown in the figure. ಇದು ಭಾಳ ಇಂಪಾರ್ಟೆಂಟ್. ಭಾಳ ಸಲ ನಿಮಗೆ ರಿಲೇಷನನ್ನು ಕೇಳಿದ್ದಾನೆ. ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್ ಆ್ಯಂಡ್ ಫ್ರೀಕ್ವೆನ್ಸಿ? ಸೊ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಫ್ರೀಕ್ವೆನ್ಸಿ ಆಫ್ ದ ಸಪ್ಲೈ. ಏನಿದ್ರರ್ಥ? ಫ್ರೀಕ್ವೆನ್ಸಿಯನ್ನು ಜಾಸ್ತಿ ಮಾಡಿದರೆ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸು ಕಡಿಮೆ ಆಗುತ್ತೆ, ಫ್ರೀಕ್ವೆನ್ಸಿಯನ್ನು ಕಮ್ಮಿ ಮಾಡಿದರೆ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸು ಜಾಸ್ತಿ ಆಗುತ್ತೆ. ಆ ರಿಲೇಷನ್ನನ್ನು ನಾವು ಗ್ರಾಫ್ ಮೂಲಕ ಎಕ್ಸ್ಪ್ರೆಸ್ ಮಾಡಿದಾಗ ಈ ರೀತಿ ನಮಗೆ ಗ್ರಾಫ್ ಬರುತ್ತೆ. ಸೊ ಎಕ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಫ್ರೀಕ್ವೆನ್ಸಿ. ವೆನ್ ದ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್ ಎಕ್ಸ್ ಈಸ್ ಡಿಕ್ರೀಸಸ್, ದ ಸರ್ಕ್ಯೂಟ್ ಕರೆಂಟ್ ಈಸ್ ಆಲ್ಸೋ ಎ ಡಿಕ್ರೀಸಸ್. ಅಂದರೆ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸು ಇನ್ಕ್ರೀಸ್ ಆಯಿತು ಅಂದರೆ ಕರೆಂಟು, ಸರ್ಕ್ಯೂಟ್ನಲ್ಲಿರ್ತಕ್ಕಂಥ ಕರೆಂಟ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಅಂದರೆ ಕರೆಂಟ್ಗೂ ರೆಸಿಸ್ಟೆನ್ಸ್ಗೂ ಇನ್ವರ್ಸ್ ಪ್ರಪೋರ್ಷನ್. ನಿಮಗೆ ಗೊತ್ತಿದೆ, ಓಮ್ಸ್ ಲಾ ಪ್ರಕಾರ ಕರೆಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್. ಈಗ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್ ಅಂತ ಅಂದ್ರೂ ಸಹ ಒಂದು ಟೈಪ್ ಆಫ್ ರೆಸಿಸ್ಟೆನ್ಸ್. ಸೊ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸು ಇನ್ಕ್ರೀಸ್ ಆದರೆ ಕರೆಂಟು ಡಿಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ನಾವು ಆ ಎಕ್ಸ್ಪ್ರೆಷನ್ ಹೆಂಗೆ ಬರಿತೀವಿ? ಐ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ 1/xc. ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸು ಹೆಚ್ಚಿಗೆ ಆದರೆ ಕರೆಂಟು ಕಡಿಮೆ ಆಗುತ್ತೆ, ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್ ಕಮ್ಮಿ ಆದರೆ ಕರೆಂಟು ಹೆಚ್ಚಿಗೆ ಆಗುತ್ತೆ. ದೇರ್ಫೋರ್ increase in the frequency result in increase in the circuit current in capacitive circuit. When the resistance R, capacitance C and frequency F are known in the circuit, the power factor cos pi is equal to can be determined as follows. So Xಗೆ ನಿಮಗೆ ಫಾರ್ಮುಲಾ ಗೊತ್ತಿದೆ. ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್ ಕಂಡುಹಿಡಿಬೇಕು ಅಂದರೆ X is equal to 1/2πfc. ಇದು ಆಲ್ರೆಡಿ ನೀವು ಡೆಫಿನೇಷನ್ ಹೇಳುವಾಗ ಹೇಳಿದ್ದೀನಿ ನಾನು. ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 1/2πfc. ಸೊ ಇಲ್ಲಿ ನಿಮಗೆ ಒಂದು ರೆಸಿಸ್ಟೆನ್ಸು, ಒಂದು ಕೆಪ್ಯಾಸಿಟೆನ್ಸು ಎರಡನ್ನೂ ಸಹ ಸೀರೀಸ್ ಆಗಿ ಜೋಡಣೆ ಮಾಡಿದ್ದಾರೆ. ಆರ್ ಅಂದರೆ ರೆಸಿಸ್ಟೆನ್ಸು, ಸಿ ಅಂದರೆ ಕೆಪ್ಯಾಸಿಟೆನ್ಸ್. ವಿ ಆರ್ ಅಂತ ಅಂದರೆ ರೆಸಿಸ್ಟಾರಿನ ಮೂಲಕ ಡ್ರಾಪ್ ಆಗ್ತಕ್ಕಂಥ ವೋಲ್ಟೇಜು, ವಿ ಸಿ ಅಂದರೆ ಕೆಪ್ಯಾಸಿಟರಿನ ಮೂಲಕ ಡ್ರಾಪ್ ಆಗ್ತಕ್ಕಂಥ ವೋಲ್ಟೇಜ್. ಸೊ ಇಂಪಿಡೆನ್ಸ್ ನಿಮಗೆ ಗೊತ್ತಿದೆ, ಜೆಡ್ ಇಸ್ ಈಕ್ವಲ್ ಟು, ಇಂಪಿಡೆನ್ಸ್ ಅಂದ್ರೇನು? ಟೋಟಲ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ಎ ಸರ್ಕ್ಯೂಟ್ ಕಂಟೈನಿಂಗ್
ರೆಸಿಸ್ಟೆನ್ಸ್, ಕೆಪಾಸಿಟೆನ್ಸ್ ಆ್ಯಂಡ್ ಇಂಡಕ್ಟೆನ್ಸ್. ಬಟ್ ಇದರಲ್ಲಿ ನಾವು ಏನು ಯೂಸ್ ಮಾಡಿದ್ದೀವಿ, ಒಂದು ರೆಸಿಸ್ಟೆನ್ಸು, ಒಂದು ಕೆಪಾಸಿಟೆನ್ಸು. ಎರಡೂ ರೆಸಿಸ್ಟೆನ್ಸುಗಳನ್ನು ವೆಕ್ಟೋರಿಕಲಿ ಆಡ್ ಮಾಡಿದಾಗ ಬರ್ತಕ್ಕಂಥದ್ದು ಇಂಪಿಡೆನ್ಸ್. ಸೊ ಟೋಟಲ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ಎ ಸರ್ಕ್ಯೂಟ್ ಕಂಟೈನಿಂಗ್ ರೆಸಿಸ್ಟೆನ್ಸ್ ಆ್ಯಂಡ್ ಕೆಪಾಸಿಟೆನ್ಸ್ ಈಸ್ ನೋನ್ ಆ್ಯಸ್ ಎ ಇಂಪಿಡೆನ್ಸ್. ಇಂಪಿಡೆನ್ಸ್ಗೆ ಯೂನಿಟು ಓಮ್ ಅಂತ ನಾವು ಹೇಳಿದ್ದೀವಿ. ಸೊ ಈಗ ಇಂಪಿಡೆನ್ಸನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ಇಟ್ ಈಸ್ ಎ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸಿ ಸ್ಕ್ವಯರ್. ಸೊ ಇವಾಗ ಪವರ್ ಫ್ಯಾಕ್ಟರ್ ಬೇಕು ಅಂತಂದರೆ ಆರ್ ಡಿವೈಡೆಡ್ ಬೈ ಜೆಡ್. ಆರ್ ಅಂದರೆ ರೆಸಿಸ್ಟೆನ್ಸು, ಜೆಡ್ ಅಂದರೆ ಇಂಪಿಡೆನ್ಸ್. ಸೊ ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿಯಾನೆ. ಕೆಪಾಸಿಟೆನ್ಸ್ ಆಫ್ 20 ಮೈಕ್ರೋಫ್ಯಾರಡ್ and resistance of 100 ohm are connected in series across a supply frequency of 50 Hz. Determine the power factor. ಸೊ ಇಲ್ಲಿ ಕೆಪಾಸಿಟೆನ್ಸು 20 ಮೈಕ್ರೋಫ್ಯಾರಡ್ ಇದೆ. ಮೈಕ್ರೋ ಅಂದರೆ 10⁻⁻6 ಮೈಕ್ರೋಫ್ಯಾರಡ್. ರೆಸಿಸ್ಟೆನ್ಸು 100 ಓಮ್ ಇದೆ. ಸೊ ಇಲ್ಲಿ ಫ್ರೀಕ್ವೆನ್ಸಿ 50 Hz ಇದೆ. ದಟ್ ಈಸ್ ಎ ಗಿವನ್ ಡಾಟಾ. ಸೊ ಈಗ ಎಕ್ಸ್ ಸಿ ಕಂಡುಹಿಡಿಬೇಕಂತಂದರೆ ಏನು ಫಾರ್ಮುಲಾ ನಮಗೆ? ಎಕ್ಸ್ ಸಿ ಈಸ್ ಈಕ್ವಲ್ ಟು 1/2πfc. 1/2 ಪೈ ಅಂತ ಅಂದರೆ ನಿಮಗೆ ಗೊತ್ತಿದೆ 22/7. ಅದನ್ನು ಡಿವೈಡ್ ಮಾಡಿದಾಗ 3.142 ಬರುತ್ತೆ. ಇಂಟು 50 ಅಂದರೆ ಫ್ರೀಕ್ವೆನ್ಸಿ. 20 × 10⁻⁻6 ಅಂದರೆ 20 ಮೈಕ್ರೋಫ್ಯಾರಡ್. ದಿಸ್ ಇಸ್ ಎ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್. ಸೊ ಇಲ್ಲಿ ನಾವು ಈ 7ಅನ್ನು ಮೇಲ್ಗಡೆ ಒಯ್ತೀವಿ. ಈ 10⁻6 -6 ಮೇಲ್ಗಡೆ ಒಯ್ದಾಗ 10⁻6 ಆಗುತ್ತೆ. ಸೊ 7 10⁻6 ಮೇಲ್ಗಡೆ. ಓಕೆ, ಕೆಳಗಡೆ ಏನು ಉಳಿತೀಗ? 2 × 22 × 50 × 20. ಸೊ ಎರಡೂ 7 × 10⁻6 ಅಂದರೆ 7 ಮುಂದೆ 6 ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ 44,000. ಎರಡನ್ನೂ ಡಿವೈಡ್ ಮಾಡಿದಾಗ 159.1 ಅಥವಾ 160 ಓಮ್. ಏನಿದು? ಎಕ್ಸ್ ಸಿ, ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಓಕೆ, ನೆಕ್ಸ್ಟ್ ಜೆಡ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸಿ ಸ್ಕ್ವಯರ್. ಆರ್ ಕೊಟ್ಟಿಯಾನೆ, ಇಲ್ಲಿ ಎಷ್ಟು ಕೊಟ್ಟಿಯಾನೆ? ಆರು 100 ಓಮ್ ಕೊಟ್ಟಿಯಾನೆ. ಸೊ ಇದರಲ್ಲಿ ತಪ್ಪಿದೆ. ಸೊ ಇದು 100 × 100 ಮಾಡಿದಾಗ 10,000 ಆಗುತ್ತೆ. 100 ಸ್ಕ್ವಯರ್ ಮಾಡಬೇಕು ಇದನ್ನು. ಯಾಕೆಂದರೆ ಆರ್ ವ್ಯಾಲ್ಯೂ ಎಷ್ಟಿದೆ ನಮಗೆ? 100 ಓಮ್ ಇದೆ. 100 × 100 ಎಷ್ಟಾಗುತ್ತೆ? 10,000 ಆಗುತ್ತೆ. ಎಕ್ಸ್ ಸಿ 160 × 160 25,600 ಆಗುತ್ತೆ. ಸೊ ಇದನ್ನು ಆಡ್ ಮಾಡಿದಾಗ 36,600 ಸ್ಕ್ವೇರ್ ರೂಟು. ಸ್ಕ್ವೇರ್ ರೂಟನ್ನು ಕಂಡುಹಿಡಿದಾಗ 191.3. ದಿಸ್ ಈಸ್ ಇಂಪಿಡೆನ್ಸ್. ಇದಕ್ಕೆ ಯೂನಿಟು ಓಮ್. ಪವರ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಆರ್ ಬೈ ಜೆಡ್ ಅಂತ ಹೇಳಿದೆ. ಆರು 100 ಓಮ್ ಇದೆ. ಇಂಪಿಡೆನ್ಸು 191.3 ಇದೆ. ಎರಡನ್ನೂ ಡಿವೈಡ್ ಮಾಡಿದಾಗ 0.522. ದಿಸ್ ಈಸ್ ಎ ಪವರ್ ಫ್ಯಾಕ್ಟರ್. ಓಕೆ, ಸೊ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಎಕ್ಸ್ ಸಿ ಇನ್ ಎ ಕೆಪಾಸಿಟಿವ್ ಸರ್ಕ್ಯೂಟ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ ಎ ಫಾರ್ಮುಲಾ ಎಕ್ಸ್ ಸಿ ಈಸ್ ಈಕ್ವಲ್ ಟು 1/2πfc. ಇದು ಫಾರ್ಮುಲಾ. ಪವರ್ ಫ್ಯಾಕ್ಟರ್ ಮತ್ತು ಪವರ್ ಕನ್ಸ್ಯೂಮ್ಡ್ in RC circuit can be determined by P is equal to V into I into cos pi. V I ಮತ್ತು ಪವರ್ ಫ್ಯಾಕ್ಟರು ಮಲ್ಟಿಪ್ಲಿಕೇಶನ್ ಮಾಡಿದರೆ ಬರ್ತಕ್ಕಂಥದ್ದು ಪವರ್ ಕನ್ಸ್ಯೂಮ್ಡ್. ಸೊ ಇಲ್ಲಿ ವೆಕ್ಟರ್ ಡಯಾಗ್ರಾಮು ಆರ್ ಸಿ ಸರ್ಕ್ಯೂಟ್ದು ಯಾವ ರೀತಿ ಇರುತ್ತಪ್ಪ? ಸೊ ಇಲ್ಲಿ ನೋಡಿ, ವಿ ಆರ್ ಅಂತಂದ್ರೆ ಏನು? ದಿಟ್ ಈಸ್ ದ ವೋಲ್ಟೇಜ್ ಡ್ರಾಪ್ ಥ್ರೂ ರೆಸಿಸ್ಟಾರ್. ನಾನು ಮೊನ್ನೆ ಹೇಳಿದೆ ನಿಮಗೆ ಕ್ಲಾಸಲ್ಲಿ, ರೆಸಿಸ್ಟಿವ್ ಸರ್ಕ್ಯೂಟಲ್ಲಿ ಕರೆಂಟು ಮತ್ತು ವೋಲ್ಟೇಜು ಎರಡೂ ಇನ್ ಫೇಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ದಿಸ್ ಇಸ್ ಎ ವಿ ಆರು ಮತ್ತು ಐ ಒಂದೇ ಲೈನಲ್ಲಿದೆ. ಕೆಪಾಸಿಟಿವ್ ಸರ್ಕ್ಯೂಟಲ್ಲಿ ಏನಾಗುತ್ತೆ? ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ 90 ಡಿಗ್ರಿ. ವೋಲ್ಟೇಜ್ ಏನಾಗುತ್ತೆ? ಲ್ಯಾಗಿಂಗ್ ಆಗುತ್ತೆ, ಕರೆಂಟು ಲೀಡಿಂಗ್ ಆಗುತ್ತೆ. ಸೊ ನೋಡಿರಿ, ವಿ ಸಿ. ನೆಕ್ಸ್ಟು ಹೈಪಾರ್ಟಿನ್ಯೂಸ್ ಏನಾಗಬೇಕು? ವಿ. ಸೊ ಇದ್ರ ಪ್ರಕಾರ ಇದಕ್ಕೆ ನಾವು ಪೈಥಾಗರಸ್ ಥಿಯರಮನ್ನು ಅಪ್ಲೈ ಮಾಡಿದಾಗ ವಿ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ವಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ವಿ ಸ್ಕ್ವಯರ್ ಅಂಡರ್ ಸ್ಕ್ವೇರ್ ರೂಟ್.
ವಿ ಆರ್ ಅಂತ ಅಂದರೆ ಏನು? ಐ ಇಂಟು ಆರ್. ಅಂದರೆ ವಿ ಆರ್ ಅಂತ ಅಂದರೆ ರೆಸಿಸ್ಟೆನ್ಸಿನ ಮೂಲಕ ಡ್ರಾಪ್ ಆಗ್ತಕ್ಕಂಥ ವೋಲ್ಟೇಜು, ಅದನ್ನು ನಾವು ಐ ಇಂಟು ಆರ್ ಅಂತ ಕರಿತೀವಿ. ವಿ ಸಿ ಅಂದರೆ ಕೆಪಾಸಿಟರನ ಮೂಲಕ ಡ್ರಾಪ್ ಆಗ್ತಕ್ಕಂಥ ವೋಲ್ಟೇಜು, ಅದನ್ನು ಐ ಇಂಟು ಎಕ್ಸ್ ಸಿ ಅಂತ ಕರಿತೀವಿ. ಸೊ ಅದನ್ನು ನಾವು ವಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಐ ಆರ್ ಸ್ಕ್ವಯರ್ ಪ್ಲಸ್ ಐ ಎಕ್ಸ್ ಸಿ ಸ್ಕ್ವಯರ್. ಸೊ ಐಯನ್ನು ಕಾಮನ್ ತೆಗೆದಾಗ ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸಿ ಸ್ಕ್ವಯರ್. ಓಕೆ, ಸೊ ಇಲ್ಲಿ ಐ ಈಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸಿ ಸ್ಕ್ವಯರ್. ಅದನ್ನು ನಾವು ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸಿ ಸ್ಕ್ವಯರು ಜಡ್ ಅಂತ ತೊಗೊಂಡಾಗ ಐ ಈಸ್ ಈಕ್ವಲ್ ಟು ವಿ ಬೈ ಜಡ್. ಅಂದರೆ ಸರ್ಕ್ಯೂಟ್ ಕರೆಂಟನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಐ ಈಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಜಡ್ ಅಂತ ಫಾರ್ಮುಲನ್ನ ಯೂಸ್ ಮಾಡಬೇಕು. ಓಕೆ, ದಿಸ್ ಈಸ್ ಹೌ ಟು ಕ್ಯಾಲ್ಕುಲೇಟ್ ದ ಪವರ್ ಫ್ಯಾಕ್ಟರ್. ನೆಕ್ಸ್ಟು ಇಲ್ಲಿಗೆ ನಿಂತಿದ್ವಾ. ನೆಕ್ಸ್ಟು ಸೊ ಇಂಪಿಡೆನ್ಸ್ಗೆ ಫಾರ್ಮುಲಾ ಸಿಕ್ತು, ಕರೆಂಟ್ ಈಸ್ ಈಕ್ವಲ್ ಟು ವಿ ಬೈ ಜೆಡ್. ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ, ಇನ್ನೊಂದು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಿಬಿಡೋಣ. ಎ ಆರ್ ಸಿ ಸೀರೀಸ್ ಸರ್ಕ್ಯೂಟ್ ಶೋನ್ ಇನ್ ದ ಫಿಗರ್. ಸೊ ಇಲ್ಲಿ ಒಂದು ಆರ್ ಸಿ ಸರ್ಕ್ಯೂಟ್ ಇದೆ. ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು 30 ಓಮ್, ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಈಸ್ ಈಕ್ವಲ್ ಟು 40 ಓಮ್, ಸಪ್ಲೈ ವೋಲ್ಟೇಜು 200 ವೋಲ್ಟು, ಫ್ರೀಕ್ವೆನ್ಸಿ ಈಸ್ 50 ಹರ್ಟ್ಸ್. ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ಇಂಪಿಡೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಕರೆಂಟು ಇನ್ ಆಂಪಿಯರು, ಇಂಪಿಡೆನ್ಸ್ ಇನ್ ಓಮ್, ಇಂಪಿಡೆನ್ಸ್ ಯೂನಿಟ್ ಓಮು, ಕರೆಂಟ್ಗೆ ಯೂನಿಟು ಆಂಪಿಯರು, ಟ್ರೂ ಪವರ್ ಇನ್ ವ್ಯಾಟು, ರಿಯಾಕ್ಟಿವ್ ಪವರ್ ಇನ್ ವಿ ಆರು, ಆಪರೇಟ್ ಪವರ್ ಇನ್ ವೋಲ್ಟ್ ಆಂಪಿಯರು ಮತ್ತು ಪವರ್ ಫ್ಯಾಕ್ಟರ್. ಇಷ್ಟು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ನಮಗೆ ಕೊಟ್ಟಿರೋದು ಗಿವನ್ ಡಾಟಾ. R is equal to 30 ohm, XC is equal to 40 ohm, V is equal to 200 and F is equal to 50 hertz. ಸೊ ಈಗ ಫಸ್ಟ್ ನಾವು ಇಂಪಿಡೆನ್ಸನ್ನು ಕಂಡುಹಿಡಿಯೋಣ. ಇಂಪಿಡೆನ್ಸ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ Z is equal to ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸಿ ಸ್ಕ್ವಯರ್. ಆರ್ ಸ್ಕ್ವಯರ್ ಅಂದರೆ 30 ಸ್ಕ್ವಯರ್ ಪ್ಲಸ್ ಎಕ್ಸ್ ಸಿ ಅಂತ ಅಂದರೆ 40 ಸ್ಕ್ವಯರ್. ಸೊ ಎರಡನ್ನೂ ನಾವು ಆ್ಯಡ್ ಮಾಡಿದಾಗ ಬರ್ತಕ್ಕಂಥದ್ದು 2500. ಅದಕ್ಕೆ ಸ್ಕ್ವೇರ್ ರೂಟನ್ನು ತೆಗೆದಾಗ 50 ಓಮ್. ದಿಸ್ ಈಸ್ ಎ ಜೆಡ್. ಇಂಪಿಡೆನ್ಸ್ ಈಸ್ ಈಕ್ವಲ್ ಟು 50 ಓಮ್. ನೆಕ್ಸ್ಟ್ ಕರೆಂಟ್ ಐ ಈಸ್ ಈಕ್ವಲ್ ಟು ವಿ ಬೈ ಜೆಡ್. ವಿ ಅಂದರೆ 200, ಜೆಡ್ ಅಂದರೆ 50, ಡಿವೈಡ್ ಮಾಡಿದಾಗ 4 ಆಂಪಿಯರ್. ಟ್ರೂ ಪವರ್ ಬಂದ್ಬಿಟ್ಟು ಡಬ್ಲ್ಯೂ ಈಸ್ ಈಕ್ವಲ್ ಟು ಐ ಸ್ಕ್ವಯರ್ ಇಂಟು ಆರ್. ಐ ಎಷ್ಟು ಬಂದಿದೆ ನಮ್ಮದು? 4 ಸ್ಕ್ವಯರ್. ಆರ್ ಇಸ್ ಈಕ್ವಲ್ ಟು 30 ಓಮ್. ಸೊ 4 4 16, 16 ಇಂಟು 30 480. ದಿಸ್ ಈಸ್ ಎ ಟ್ರೂ ಪವರ್. ಓಕೆ, ನೆಕ್ಸ್ಟು ರಿಯಾಕ್ಟಿವ್ ಪವರನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಅದಕ್ಕೆ ಫಾರ್ಮುಲಾ ವಿ ಇಂಟು ಎ ಇಂಟು ಆರ್. ಸೊ ವಿ ಸಿ ಇಂಟು ಐ ಮಲ್ಟಿಪ್ಲಿಕೇಶನ್ ಮಾಡಿರಿ. ಈಗ ವಿ ಸಿ ಎಷ್ಟಿದೆ ನಮ್ಮದು? ವೋಲ್ಟೇಜ್ ಡ್ರಾಪ್ ಥ್ರೂ ಇಲ್ಲಿ ಎಷ್ಟು ಬಂತು? ವಿ ಸಿ ಈಸ್ ಈಕ್ವಲ್ ಟು ಐ ಎಕ್ಸ್ ಸಿ. ಐ ಅಂದರೆ 4 ಆಂಪಿಯರ್, ಎಕ್ಸ್ ಸಿ ಅಂದರೆ 40. ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದಾಗ 160 ವೋಲ್ಟ್ ಬಂತು. ಸೊ ವಿ ಸಿ ಈಸ್ ಈಕ್ವಲ್ ಟು 160, ಐ ಈಸ್ ಈಕ್ವಲ್ ಟು 4. ಎರಡೂ ಮಲ್ಟಿಪ್ಲಿಕೇಶನ್ ಮಾಡಿದಾಗ 640 ವಿ ಎ ಆರ್. ದಿಸ್ ಈಸ್ ಎ ರಿಯಾಕ್ಟಿವ್ ಪವರ್. ಆಪರೆಂಟ್ ಪವರ್ ಈಸ್ ಈಕ್ವಲ್ ಟು ವಿ ಇಂಟು ಐ. ವಿ ಅಂದರೆ 200 ವೋಲ್ಟ್, ಐ ಅಂದರೆ 4 ಆಂಪಿಯರ್, ಡಿವೈಡ್ ಮಾಡಿದಾಗ ಬರ್ತಕ್ಕಂಥದ್ದು 800 ವಿ ಎ. ಸೊ ಈ ಫಾರ್ಮುಲಾಗಳನ್ನ ಜೊತೆಗೆ ಯೂನಿಟನ್ನು ನೀವು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಂಡಿರಬೇಕು. ಟ್ರೂ ಪವರ್ ಕಂಡುಹಿಡಿಬೇಕು ಅಂದರೆ ಫಾರ್ಮುಲಾ ಐ ಸ್ಕ್ವಯರ್ ಆರ್. ಇದಕ್ಕೆ ಯೂನಿಟು ವ್ಯಾಟ್. ರಿಯಾಕ್ಟಿವ್ ಪವರನ್ನು ಕಂಡುಹಿಡಿಬೇಕು ಅಂದರೆ ವಿ ಎ ಆರ್, ವೋಲ್ಟ್ ಇಂಟು ಕರೆಂಟ್ ಇಂಟು ರಿಯಾಕ್ಟಿವ್. ಅದಕ್ಕೆ ಯೂನಿಟು ಸಹ ವಿ ಎ ಆರ್.
ಆಪರೆಂಟ್ ಪವರ್ಗೆ ಯೂನಿಟ್ಟು ಐ ಇಂಟು ಆರ್, ಅದಕ್ಕೆ ಯೂನಿಟು ವಿ ಎ. ಪವರ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಆರ್ ಬೈ ಜೆಡ್. ಆರ್ ಅಂದರೆ 30, ಜೆಡ್ ಅಂದರೆ 50, ಡಿವೈಡ್ ಮಾಡಿದರೆ 0.6. ಓಕೆ, ಅದಕ್ಕೆ ನೀವು ಎಲ್ಲರೂ ನಿಮಗೆ ವೆಕ್ಟರ್ ಡಯಾಗ್ರಾಮ್ ಹಾಕ್ರಿ ಅಂತ ಅಂದರೆ ಇಂಪಿಡೆನ್ಸನ್ನು ಈ ರೀತಿ ಹಾಕಬೇಕು ನೋಡಿರಿ. ಆರ್ ಅಂತ ಅಂದರೆ ಅಡ್ಜಸೆಂಟ್ ಸೈಡು, ಎಕ್ಸ್ ಎಲ್ ಅಂತಂದರೆ ಆಪೋಸಿಟ್ ಸೈಡು, ಜೆಡ್ ಅಂದರೆ ಹೈಪಾಟಿನಿಯಸ್. ಸೊ ಈ ರೀತಿಯಾಗಿ ನಾವು ವೆಕ್ಟರ್ ಡಯಾಗ್ರಾಮನ್ನು ಹಾಕಬೇಕಾಗುತ್ತೆ. ಇದು ಇಂಪಿಡೆನ್ಸ್ ಟ್ರ್ಯಾಂಗಲ್ ಅಂತ ಕರಿತೀವಿ. ಇದಕ್ಕೆ ನಾವು ಇಂಪಿಡೆನ್ಸ್ ಟ್ರ್ಯಾಂಗಲ್ ಅಂತ ಕರಿತೀವಿ. ಇದನ್ನು ಪವರ್ ಫ್ಯಾಕ್ಟರ್ ಎಷ್ಟು ಬಂದು ನಮ್ಮದೇ 53 ಡಿಗ್ರಿ 1 ಮಿನಿಟ್. ನೆಕ್ಸ್ಟ್ ಇದನ್ನು ಪವರ್ ಟ್ರ್ಯಾಂಗಲ್ ಅಂತ ಕರಿತೀವಿ. ಟ್ರೂ ಪವರು, ಆಪರೆಂಟ್ ಪವರು ಮತ್ತು ರಿಯಾಕ್ಟಿವ್ ಪವರ್. ವಿ ಎ ಇದು ಟ್ರೂ ಪವರ್, 480 ಆಪರೆಂಟ್ ಪವರು, ಇದು ರಿಯಾಕ್ಟಿವ್ ಪವರ್. ಇದಕ್ಕೆ ಪವರ್ ಟ್ರ್ಯಾಂಗಲ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಈಸ್ ವೋಲ್ಟೇಜ್ ಟ್ರ್ಯಾಂಗಲ್. ನೋಡಿರಿ ಎಷ್ಟು ಟ್ರ್ಯಾಂಗಲ್ ಇದೆ. ಒಂದು ಇಂಪಿಡೆನ್ಸ್ ಟ್ರ್ಯಾಂಗಲ್, ಪವರ್ ಟ್ರ್ಯಾಂಗಲ್, ವೋಲ್ಟೇಜ್ ಟ್ರ್ಯಾಂಗಲ್. ಸೊ ಇವು ನಿಮಗೆ ನೆಕ್ಸ್ಟ್ ಇವಾಗಲ್ಲ ಅಂದ್ರೂ ನೀವು ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗಿಗೆ ಹೋದಾಗ ಇವೆಲ್ಲ ಡಯಾಗ್ರಾಮನ್ನು ನೀವು ಸರಿಯಾಗಿ ಸ್ಟಡಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದೆ. A 8 microfarad capacitor is connected in series with a ohmic resistance of 160 ohm, voltage 220, frequency 50 Hz. ಸೊ ಇಲ್ಲಿ ಗಿವನ್ ಡಾಟಾ ಕೊಟ್ಟಿದ್ದಾರೆ. 8 ಮೈಕ್ರೋಫ್ಯಾರಡು ಕೆಪ್ಯಾಸಿಟೆನ್ಸ್, ಇದು ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್ ಅಲ್ಲ. ಫಸ್ಟು ಅಬ್ಸರ್ವ್ ಮಾಡಬೇಕು. ಕೆಪ್ಯಾಸಿಟರ್ ಕೊಟ್ಟಿಯಾರೋ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್ ಕೊಟ್ಟಿದ್ದಾರೋ ನೋಡ್ಕೋಬೇಕು. ಇಲ್ಲಿ ಕೊಟ್ಟಿರೋದು ಕೆಪ್ಯಾಸಿಟೆನ್ಸ್ ಕೊಟ್ಟಿದ್ದಾರೆ. 8 ಮೈಕ್ರೋಫ್ಯಾರಡ್ ಇದೆ, ರೆಸಿಸ್ಟೆನ್ಸು 160 ಓಮ್ ಇದೆ, ವೋಲ್ಟೇಜು 220 ವೋಲ್ಟು, ಫ್ರೀಕ್ವೆನ್ಸಿ ಇಸ್ 50 Hz. ಸೊ ದ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು, ಇಂಪಿಡೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು, ಕರೆಂಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು, ಆಕ್ಟಿವ್ ಪವರ್ ಮತ್ತು ರಿಯಾಕ್ಟಿವ್ ಪವರನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಈಗ ನಮಗೆ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್ ಎಕ್ಸ್ ಸಿ ಇಸ್ ಈಕ್ವಲ್ ಟು 1/2πfc ಅಂತ ಫಾರ್ಮುಲಾ ಗೊತ್ತಿದೆ. ಸೊ ಇದು 10⁶ ಹೆಂಗೆ ಬಂತಪ್ಪ ಅಂದರೆ 2 × 3.142 ಇಂಟು ಎಫ್ ಅಂದರೆ ಫ್ರೀಕ್ವೆನ್ಸಿ 50 Hz ಇದೆ. 3 ಮಲ್ಟಿಪ್ಲಿಕೇಶನ್ ಮಾಡಿದರೆ 314 ಬರುತ್ತೆ. ಇದು 8 ಮೈಕ್ರೋಫ್ಯಾರಡ್ ಅಂತ ಅಂದರೆ 8 × 10⁻⁻6. ಈ -6 ಮೇಲ್ಗಡೆ ಒಯ್ದರೆ 10⁻6 ಆಗುತ್ತೆ. ಸೊ ಟೋಟಲ್ ಇಟ್ಟಿದ್ದಾನಿಲ್ಲ ಆನ್ಸರು 10⁻6 ಡಿವೈಡೆಡ್ ಬೈ 314 ಇಂಟು 8 ಡಿವೈಡ್ ಮಾಡಿದ್ರೆ 400 ಓಮ್ ಬರುತ್ತೆ. ದಿಸ್ ಈಸ್ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್. ನೆಕ್ಸ್ಟು ಏನು ಕಂಡುಹಿಡಿಬೇಕು? ಇಂಪಿಡೆನ್ಸ್ ಕಂಡುಹಿಡಿಬೇಕು. ಇಂಪಿಡೆನ್ಸ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ √R² ಪ್ಲಸ್ XC². ಆರ್ ಅಂತಂದರೆ ನಿಮಗೆ ಗೊತ್ತಿದೆ 160 ಓಮ್, XC 400 ಬಂದಿದೆ. ಸೊ 160² ಪ್ಲಸ್ 400² ಎಷ್ಟು ಬಂತಿದ್ದು? 1,85,600. ಅದಕ್ಕೆ ಸ್ಕ್ವೇರ್ ರೂಟ್ ಕಂಡುಹಿಡಿದ್ರೆ 430 ಓಮ್. ದಿಸ್ ಈಸ್ ಇಂಪಿಡೆನ್ಸ್. ಕರೆಂಟ್ ಕಂಡುಹಿಡಿಬೇಕಂದ್ರೆ I ಈಸ್ ಈಕ್ವಲ್ ಟು V ಡಿವೈಡೆಡ್ ಬೈ ಜೆಡ್. ಸೊ V ಈಸ್ ಈಕ್ವಲ್ ಟು 220 ಇದೆ. ಜೆಡ್ ಅಂತಂದರೆ ಇಂಪಿಡೆನ್ಸು 430 ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಎರಡನ್ನು ಡಿವೈಡ್ ಮಾಡಿದ್ರಾಗ 0.51 ಆಂಪಿಯರ್. ನೆಕ್ಸ್ಟು ಟ್ರೂ ಪವರ್. ಟ್ರೂ ಪವರ್ಗೇನು ಫಾರ್ಮುಲಾ? I²R. I ಎಷ್ಟು ಬಂದಿದೆ? 0.51 ಇಂಟು 0.51 ಇಂಟು R ಇಸ್ ಈಕ್ವಲ್ ಟು 160. ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದ್ರಾಗ 41.62 ವ್ಯಾಟ್. ದಿಸ್ ಈಸ್ ಎ ಟ್ರೂ ಪವರ್. ರಿಯಾಕ್ಟಿವ್ ಪವರ್ V ಇಂಟು I ಇಂಟು ಸೈನ್ ಥೀಟಾ. ಸೊ V ಅಂದರೆ 220, I ಅಂದರೆ 0.51, ಸೈನ್ ಥೀಟಾ ಅಂತಂದರೆ ಇಲ್ಲ ಪವರ್ ಫ್ಯಾಕ್ಟರ್ನ ಕ್ಯಾಲ್ಕುಲೇಷನ್ ಮಾಡಿದ್ದೀರಲ್ಲ, ಎಷ್ಟು ಬಂದಿದೆ ಪವರ್ ಫ್ಯಾಕ್ಟರು? R/Z ಮಾಡಿದ್ದೀರಲ್ಲ, R/Z ಮಾಡಿದಾಗ ಪವರ್ ಫ್ಯಾಕ್ಟರ್ ಬರುತ್ತೆ. ಆ ಪವರ್ ಫ್ಯಾಕ್ಟರ್ ವ್ಯಾಲ್ಯೂವನ್ನು ಇಲ್ಲಿ ನಾವು ಹಚ್ಚಿದರೆ ಅಲ್ಲಿಗೆ ನಿಮ್ಮದು ಸೈನ್ ಥೀಟಾ ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಪವರ್ ಫ್ಯಾಕ್ಟರನ್ನ ಕಂಡುಹಿಡಿಬೇಕಿಲ್ಲಿ. R/Z ಮಾಡಿದಾಗ ರೆಸಿಸ್ಟೆನ್ಸು ಮತ್ತು ಇಂಪಿಡೆನ್ಸನ್ನು ಎರಡನ್ನೂ ಡಿವೈಡ್ ಮಾಡಿದಾಗ 0.9291 ಬರುತ್ತೆ. ಅದು ಸೈನ್ ಲಾಗ್ ನಿಮ್ಮ ಕ್ಯಾಲ್ಕುಲೇಟ್ರಲ್ಲಿ ಸೈನ್ 0.92 ಹೊಡೆದಾಗ ಆನ್ಸರ್ ನಿಮ್ಮದು
102.2 VAR. This is a reactive power. Notice cos pi is equal to R by Z 0.37. ಸೊ ಇದನ್ನು ನಾವು ಡಿಗ್ರಿ ಕನ್ವರ್ಟ್ ಮಾಡಿದಾಗ 0.37 18 ಡಿಗ್ರಿ 18 ಮಿನಿಟ್ ಆಗುತ್ತೆ. ಸೈನ್ ಥೀಟಾ ಇಸ್ ಈಕ್ವಲ್ ಟು 18 ಡಿಗ್ರಿ 18 ಮಿನಿಟನ್ನು ನೀವು ಟೇಬಲನ್ನು ರೆಫರ್ ಮಾಡಿದಾಗ 0.9291. ಸೊ ಅದಕ್ಕೋಸ್ಕರ ಇಲ್ಲಿ ಏನು ಮಾಡಿದ್ದಾರೆ, 0.9291 ಹಾಕ್ಕೊಂಡಿದ್ದಾರೆ. ಸೊ ಈ ರೀತಿಯಾಗಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಪ್ರಾಬ್ಲಮ್, ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. In a circuit shown, calculate the capacitive reactance and capacitance of a capacitor. Capacitive reactance ಮತ್ತು capacitance of a capacitor ಅನ್ನು ಕಂಡುಹಿಡಿಯಬೇಕು.